ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಬಾಲ್ಯ ವಿವಾಹ ಅದು ಅಪರಾಧ ಮುಗಿದೋಯ್ತು. ಮುಂದೆ ಈಗ ನಿಶ್ಚಿತಾರ್ಥವೂ ಅಪರಾಧ. 2006 ಕಾನೂನಕ್ಕೆ ಮತ್ತೆ ತಿದ್ದುಪಡಿ ತರ್ತಾ ಇದ್ದಾರೆ. ಹೌದ್ರಿ, ಬಾಲ್ಯ ವಿವಾಹ ನಿಲ್ಲಬೇಕಾಗಿತ್ತಲ್ಲ, ಇಷ್ಟರೊಳಗೆ ನಿಷೇಧ ಇದ್ದಿದ್ದು, ರಿಸ್ಟ್ರಿಕ್ಷನ್ಸ್ ಇದ್ದಾವೆ, ಲಕ್ಷಗಟ್ಟಲೆ ದಂಡದ ಶಿಕ್ಷೆ ಅದು, 1 ವರ್ಷ ಅದು. ಇಷ್ಟೆಲ್ಲ ಇದ್ದರೂ ಯಾಕೆ ಈ ಜನ ಭಯಪಡ್ತಾ ಇಲ್ಲ? ಏನು ಕಾರಣ? ಕಾನೂನು ಮಾಡ್ತಾನೆ ಇರ್ತೀವಿ, ಆದರೆ ಕಾನೂನು ಪ್ರಕಾರ ಒಂದಿಷ್ಟು ಎಲ್ಲೋ ಸಿಕ್ಕಾಕೊಳ್ತಾರೆ, ಅದು ಮ್ಯಾಕ್ಸಿಮಮ್ ಎಲ್ಲ ತಪ್ಪಿಸ್ಕೊಳ್ತಾರೆ. ಹೆಂಗೆ ಇದಕ್ಕೆ ಉತ್ತರ ಹುಡುಕಬೇಕಾಯ್ತು. ಭಾಳ ಮಹತ್ವದ್ದು ಅಂದರೆ, ಮೊದಲನೇದಾಗೆ 1 ವರ್ಷ 700 ಬಾಲ್ಯ ವಿವಾಹ ಆಗಿದ್ದಾವೆ ಈಗ ರೆಕಾರ್ಡ್ ಪ್ರಕಾರ. ಇನ್ನೂ ಹೆಚ್ಚಾಗಿರ್ಬೇಕಿಲ್ಲ ಅಂತಲ್ಲ, ಇದು ಕರ್ನಾಟಕದ ಒಂದೇ ಇದು. ಇನ್ನು ಇನ್ನುಳಿದಗಳು ಇದೇ ರೀತಿ ಅದ ರೀ, ಆಲ್ ಓವರ್ ಇಂಡಿಯಾದಲ್ಲಿ. ಯಾಕೆ ಹಿಂಗೆ ಆಗ್ಲಿಕ್ಕತ್ತದ ರೀ? ಯಾಕೆ ಹೇಳ್ತಾ ಇಲ್ಲ? ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಮಾಡ್ಕೋಬೇಕಾಗಿದೆ. ಮೊದಲೇ ತಪ್ಪು ಯಾರಪ್ಪ ಅಂದ್ರೆ ಪಾಲಕರದ್ದು, ತಂದೆ ತಾಯಿಗಳದ್ದು. ಯಾಕಂದ್ರೆ ತಮ್ಮ ಮಕ್ಕಳು ಬೆಳೀಲಾರ್ದ, ಮಾನಸಿಕವಾಗಿ ಪ್ರಬುದ್ಧರಾಗಲಾರ್ದ, ಜಗತ್ತನ್ನು ತಿಳ್ಕೊಳ್ಳಾರ್ದ ಅಂಥ ಪರಿಸ್ಥಿತಿಯಲ್ಲಿ ಬಾಲ್ಯ ವಿವಾಹ ಮಾಡ್ತಾರಪ್ಪ ಅಂತಂದ್ರೆ ಇವ್ರಿಗೆ ನಾವು ಏನು ಹೇಳಬೇಕಾಗಿದೆ? ಇದಕ್ಕೆ ಶಿಕ್ಷೆ ಬಿಟ್ಟು ಮತ್ತೇನಿಲ್ಲ. ದಂಡಂ ದಶಗುಣಂ. ಆ ಶಿಕ್ಷಣ ಸರಿಯಾಗಿ ಆಗ್ತಾ ಇಲ್ಲ, ಇದೊಂದು ದೊಡ್ಡ ಪ್ರಾಬ್ಲಮ್. ತಪ್ಪಿಸ್ಕೊಳ್ತಾ ಇರ್ತಾರೆ, ಮತ್ತೇನೋ ಆಗ್ತಿರ್ತದೆ. ಎಲ್ಲಿವರೆಗೆ ಶಿಕ್ಷೆ ತೀವ್ರ ಆಗೋದಿಲ್ಲೋ ಅಲ್ಲಿ ಇದು ಕಡಿಮೆ ಆಗೋದಿಲ್ಲ. ಇನ್ನೊಂದು ಭಾಳ ಪ್ರಮುಖವಾದ ವಿಷಯ, ನಿಮಗೆ ಗೊತ್ತಿದೆ, ಸಾಕ ಚರ್ಚೆ ಮಾಡಿದ್ದೀವಿ ನಾವು, ಶಿಕ್ಷಣ. ನಾ ಇಲ್ಲಿ ಪ್ರತಿಯೊಬ್ಬ ಈ ದೇಶದ ಪ್ರತಿ ಪ್ರಜೆ, ಪ್ರತಿ ಬಾಲಕಿ ಅಥವಾ ಪ್ರತಿ ಯುವಕ ಯುವತಿ ಹೈಯರ್ ಎಜುಕೇಷನ್ ಪಡೀಲೇಬೇಕು. ಅದು ಕಾನೂನು ಮಾಡಬೇಕು. ಅದನ್ನು ಕಾನೂನು ಮಾಡೋದಷ್ಟೇ ಅಲ್ಲ, ಅನುಕೂಲಗಳು ಮಾಡಿಕೊಡ್ಬೇಕು. ಫ್ರೀ